ಮೂವಿ ಓಪನಿಂಗ್ ಸೀನ್ನಲ್ಲಿ ನಮಗೆ ಲಂಡನ್ 1941 ತೋರಿಸ್ತಾರೆ. ಲಂಡನ್ ಮೇಲೆ ಯಾವ್ದೋ ಒಂದು ವಿಶ್ವ ಯುದ್ಧ ನಡೀತಾ ಇರುತ್ತೆ. ಅಲ್ಲಿ ಅಕ್ಕಪಕ್ಕ ಎಲ್ಲ ತುಂಬಾ ಬಾಂಬ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಇದರಿಂದ ಬಚಾವಾಗಬೇಕುದ್ದ ಕೆಲವು ಜನರುಗಳು ಒಂದು ಅಂಡರ್ಗ್ರೌಂಡ್ ಟನಲ್ ನಲ್ಲಿ ಇರ್ತಾರೆ. ಇಲ್ಲಿ ನಮ್ಗೆ ಒಬ್ಳು ಲೇಡಿ ಈವ್ನ ತೋರಿಸ್ತಾರೆ. ಈವ್ ಒಂದು ಟೀಚರ್ ಆಗಿರ್ತಾಳೆ, ಅನಾಥ ಮಕ್ಳಿಗೆ ಟೀಚಿಂಗ್ ಮಾಡೋದು. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ನೋಡ್ತಾರೆ ಇವ್ರ ಮಕ್ಳನ್ನೆಲ್ಲ ನೋಡ್ಕೋತಿದ್ದ ಒಂದ್ ಜಾಗ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಈಗ ಇಲ್ಲಿ ಇವ್ರು ಇರೋದು ಸೇಫ್ ಅಲ್ಲ ಅಂದ್ಬಿಟ್ಟು ಕ್ರೈತಿಂಗ್ ಗ್ರಿಫೆಲ್ಡ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಪಾರ್ಟ್ 1 ನಲ್ಲಿ ಆರ್ಥರ್ ಒಂದು ಜಾಗಕ್ಕೆ ಹೋಗಿದ್ನಲ್ಲ, ಅದೇ ಒಂದು ಮೆನ್ಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಆ ಜಾಗಕ್ಕೆ ಹೋಗೋಕೆ ಟ್ರೈನ್ ಹತ್ರ ಬಂದು ಎಲ್ಲ ಮಕ್ಳನ್ನು ಸೇರಿಸ್ತಾ ಇರ್ತಾರೆ. ಅಲ್ಲಿಗೆ ಇಲ್ಲಿ ಇವ್ರುಗಳ ಮೇನ್ ಲೀಡರ್ ಜಿನ್ನ ತೋರಿಸ್ತಾರೆ. ಇವರೇ ಮಕ್ಳನ್ನೆಲ್ಲ ನೋಡ್ಕೋತಾ ಇರೋದು ಮೇನ್ ಲೀಡ್ ಆಗಿ. ಅಲ್ಲಿಗೆ ಇವ್ ಕೂಡ ಬರ್ತಾಳೆ. ಸರಿ ಆಯ್ತು ಬನ್ನಿ ಎಲ್ಲ ಹೋಗೋಣ ಅಂದಾಗ ಜಿನ್ನು ಇಲ್ಲ ಇನ್ನೊಬ್ರು ಬರ್ಬೇಕು ಅಂದಾಗ ಯಾರು ಅಂದಾಗ ಅವಳಿಗೆ ಗೊತ್ತಾಗುತ್ತೆ ಈ ಎಡ್ವರ್ಡ್ ಅಂತ ಒಂದು ಹುಡುಗ ತಂದೆ ತಾಯಿ ನೆನೆ ನಡೆದಿದ್ದ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋಗ್ಬಿಟ್ರು. ಆದ್ರೆ ಈ ಎಡ್ವರ್ಡ್ ಒಬ್ಬ ಬಚಾವಾಗ್ಬಿಟ್ಟಿರ್ತಾನೆ. ಆದ್ರೆ ಆ ಒಂದು ಶಾಕಿಂದ ಇವನು ಸ್ವಲ್ಪ ದಿನ ಮಾತಾಡೋದನ್ನೇ ನೆನ್ಸ್ಬಿಟ್ಟಿರ್ತಾನೆ. ಅಂದ್ರೆ ಇವನಿಗೆ ಮಾತಾಡಕ್ ಆಗಲ್ಲ ಸ್ವಲ್ಪ ದಿನ. ಇವ್ಗೆ ಅವನ್ನ ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ. ಮತ್ತೆ ಹೀಗೆ ಎಲ್ಲರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇವ್ಗೆ ಇಲ್ಲೊಬ್ಬನ್ ಪರಿಚಯ ಆಗುತ್ತೆ. ಇವನ ಹೆಸರು ಬಂದ್ಬಿಟ್ಟು ಹ್ಯಾರಿ ಅಂತ. ಹ್ಯಾರಿ ಒಬ್ಬ ಪೈಲಟ್ ಆಗಿರ್ತಾನೆ. ಹ್ಯಾರಿ ಹತ್ರ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅವನು ಕೂಡ ಇವ್ರು ಹೋಗ್ತಿರೋ ಜಾಗ ಕ್ರಿಚಿಂಗ್ ಗ್ರಿಫಲ್ಡ್ ಇದೆಯಲ್ಲ, ಇವನು ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾನೆ. ಈ ವೇದಕ್ಕೆ ಅಂದಾಗ ಇವನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಒಂದು ಪೈಲಟ್ ಆಗಿ. ಈಗ ಇವರು ಆ ಟ್ರೈನ್ ಇಂದ ಆ ಜಾಗಕ್ಕೆ ತಲುಪ್ತಾರೆ. ಇಲ್ಲಿ ಇವ್ರನ್ನ ಪಿಕಪ್ ಮಾಡಕ್ಕೆ ಅಂತಾನೆ ಡಾಕ್ಟರ್ ರೋಡ್ಸ್ ಇವ್ರನ್ನ ಪಿಕಪ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಹ್ಯಾರಿ ಇವತ್ರ ಹೀಗೆ ಮಾತಾಡ್ತಾ ಇರ್ತಾಳೆ, ನಾನು ಆದಷ್ಟು ಬೇಗ ನೀವು ಇರೋ ಜಾಗಕ್ಕೆ ಬರ್ತೀನಿ ಅಂತ. ಇವಳು ಕೂಡ ಸರಿ ಆಯ್ತು ಬನ್ನಿ ಅದಕ್ಕೆ ಏನಂತೆ ಹಂಗೆ ಮಾತಾಡ್ಕೊಂಡು ಅವನು ಕೂಡ ಅವ್ನ ಪಾಡಿಗೆ ಅವನು ಹೊಂಟೋಗ್ತಾನೆ. ಇವ್ರ ಪಾಡಿಗೆ ಹೊಂಟೋಗ್ತಾರೆ. ಹೀಗೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವ್ರ ಟೈರು ಪಂಚರ್ ಆಗ್ಬಿಡುತ್ತೆ ಮಧ್ಯ ದಾರಿಯಲ್ಲಿ. ನಾನು ಡಾಕ್ಟರ್ ರೋಡ್ಸು ಗಾಡಿಲಿ ಇನ್ನೊಂದು ಟೈರ್ ಇದೆ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಎಲ್ಲರೂ ಚೇಂಜ್ ಮಾಡಕ್ಕೆ ಹೇಳಿತಾರೆ. ಅಲ್ಲಿ ಒಂದು ಕುರಿಮರಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಅದನ್ನ ಈ ಮಕ್ಕಳೆಲ್ಲ ಬಿಡಿಸ್ತಾ ಇರ್ತಾರೆ. ಇವ್ಗೆ ಆ ಕಡೆಯಿಂದ ಏನೋ ಒಂದು ರೀತಿ ಶಬ್ದ ಆಗುತ್ತೆ. ಇವ್ ಕೂಡ ಏನು ಇದು ಶಬ್ದ ಅಂತ ನೋಡೋಣ ಅಂತ ಆ ಶಬ್ದ ಬರ್ತಿರೋ ಜಾಗಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲಿ ಹೋಗ್ತಾ ಅವಳಿಗೆ ಯಾವ್ದೋ ಒಂದು ಮೆಂಟಲ್ ಹುಡುಗ ಸಿಕ್ಬಿಟ್ಟು ನಿನ್ನಿಂದಾನೇ ಈ ತರ ಆಗಿದ್ದು, ನೀನ್ ಯಾಕೆ ಬಂದ್ ನಿಲ್ಗೆ, ಈಗ ಪುನಃ ಅವಳು ವಾಪಸ್ ಬರ್ತಾ ಇದ್ದಾಳೆ ನೋಡು ಹಂಗೆ ಹಿಂಗೆ ಅಂತ ಅವಳ ಮೇಲೆ ರೇಗಾಡ್ತಾ ಇರ್ತಾನೆ. ಇದರಿಂದ ಅವಳು ಎದುರ್ಕೊಂಡು ಸೀದಾ ಬಸ್ ಹತ್ರ ಬಂದ್ಬಿಡ್ತಾಳೆ. ಬಸ್ ಕೂಡ ರೆಡಿಯಾಗಿರುತ್ತೆ. ಶಿಸ್ತಾಗಿ ಬಸ್ ಹತ್ಕೊಂಡು ಹೋಗ್ತಾರೆ. ಇವಳು ಎದುರ್ಕೋತಾ ಇರ್ತಾಳೆ, ಯಾರು ಕೌನು ಹಿಂಗೆ ಹೇಳ್ದ ಅಂತ. ಈಗ ಇವರು ಎಲ್ಮರ್ಸ್ ಹೌಸ್ಗೆ ಹೋಗೋ ದಾರಿಲಿ ಹೋಗ್ತಾ ಇರ್ತಾರೆ. ಆದ್ರೆ ಈ ದಾರಿ ಒಂಥರ ದ್ವೀಪ ತರ ಇರುತ್ತೆ. ಆ ಕಡೆ ಈ ಕಡೆ ಬರೀ ನೀರಿರುತ್ತೆ, ಮಧ್ಯ ರಸ್ತೆ ಇರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಈ ದಾರಿ ಒಂದ್ ಟೈಮಲ್ಲಿ ನೀರಿನಿಂದ ಮುಚ್ಚೋಗ್ಬಿಡುತ್ತೆ. ನಾರ್ಮಲ್ ಸರಿ ಹೋಗುತ್ತೆ, ಒಂದ್ 5 ಗಂಟೆ ಅಷ್ಟರಲ್ಲಿ ನೀರೆಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ. ಈ ರೀತಿ ಈ ನೀರು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇವ್ಗೆ ಇಲ್ಲಿ ಹೋಗ್ತಿರ್ಬೇಕಾದ್ರೆ ನ್ಯಾಥಲಿನ್ ಮುನ್ಗೋಗಿದ್ದಲ್ಲ ಆ ಒಂದು ಜಾಗ ಇವ್ರಿಗೆ ಕಾಣಿಸುತ್ತೆ. ಈಗ ಇವರೆಲ್ಲ ಎಲ್ಮರ್ಸ್ ಹೌಸ್ಗೆ ಬರ್ತಾರೆ. ಅಲ್ಲಿ ಒಳಗಡೆ ಹೋಗಿ ನೋಡ್ತಾರೆ, ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಮನೆ ವರ್ಸ್ಟ್ ಕಂಡೀಷನ್ ಇರುತ್ತೆ. ಇದರಿಂದ ಜೆನ್ನು ಏನ್ ಮಿಸ್ಟರ್ ರೂಟ್ಸ್ ಮಕ್ಳೆಲ್ಲ ಇಲ್ಲಿರ್ಬೇಕಾ ನೋಡಿ, ಇದು ಒಳ್ಳೆ ಹೆಂಗಿದೆ, ಒಳ್ಳೆ ಕಸಾಯಿಕೋ ಜಾಗ ಹಂಗಿದೆ, ಇಲ್ಲಿ ಹೇಗ್ ಮಕ್ಳಿರ್ತಾರೆ, ಆ ರೋಡ್ ಕೂಡ ಅರ್ಥ ಮಾಡ್ಕೊಳ್ಳಿ. ಈಗ ನಾವಿರೋ ಪರಿಸ್ಥಿತಿಗೆ ಈ ತರ ಮನೆ ಬಿಟ್ರೆ ಎಲ್ಲೂ ಸಿಗ್ತಾನೆ ಇಲ್ಲ ನಮ್ಗೆ. ಅದ್ರಲ್ಲಿ ಬೇರೆ ಯುದ್ಧ ಬೇರೆ ನಡೀತಾ ಐತೆ, ಇಲ್ಲಿ ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವ್ನು ಕೇಳ್ಕೊತಾನೆ. ಆ ಮನೆಯ ಎಲ್ಲಾ ಮೂಲೆಯನ್ನು ಇವ್ಗೆ ತೋರಿಸ್ತಾನೆ. ಮಕ್ಳಲ್ಲಿ ಉಳ್ಕೊಬೇಕು, ಕಿಚನ್ ಎಲ್ಲಿದೆ, ಇವನು ಕೂಡ ಎಲ್ಲಾ ರೂಮ್ನ ತೋರಿಸ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಈಗ ಎಲ್ಲರ ಮಕ್ಳುಗಳು ಕಿಡ್ನೆಲ್ಲ ಸೆಟ್ ಮಾಡ್ಕೊಂಡು ಅಲ್ಲಿ ನಿದ್ದೆ ಮಾಡಕ್ಕೆ ಪ್ರೇಯರ್ನ ಮಾಡ್ತಾ ಇರ್ತಾರೆ. ಇವು ಕೂಡ ಎಡ್ವರ್ಡ್ ಹತ್ರ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಯಾವುದೇ ರೀತಿ ಹಳೆ ಬಗ್ಗೆ ಯೋಚನೆ ಮಾಡಬೇಡ, ಕ್ಲೀನಾಗಿ ನಿದ್ದೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಎಡ್ವರ್ಡ್ ನ ಬೆಡ್ ಮೇಲ್ಗಡೆ ನೋಡಿದಾಗ ಜೆನೆಟ್ ನ ರೂಮ್ ಇಂದ ಅದ್ರ ಫ್ಲೋರ್ ಅಲ್ಲಿ ಒಂದು ತೂತಾಗಿರುತ್ತೆ. ಇದು ಡೈರೆಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ ಜೆನೆಟ್ ನ ರೂಮು. ಮತ್ತೆ ಹೀಗೆ ಎಲ್ಲ ಮಲಗಿರ್ತಾರೆ. ಇವ್ಗೆ ಒಂದು ಕನ್ಸು ಬೀಳುತ್ತೆ. ಆ ಕನ್ಸಲ್ಲಿ ಅವಳು ಯಾವುದೋ ಒಂದು ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇರ್ತಾಳೆ. ಅದರಲ್ಲಿ ಯಾವುದೋ ಒಂದು ಪ್ರೆಗ್ನೆಂಟ್ ಲೇಡಿ ಮಗುನ ಅವರಿಂದ ಕಿತ್ಕೊಂಡು ದೂರ ತಗೊಂಡು ಹೋಗ್ತಾ ಇರೋ ತರ ಅದರಲ್ಲಿ ಕಾಣಿಸ್ತಾ ಇರುತ್ತೆ. ಇವಳು ಪೂರ್ತಿ ಅದ್ರ ಹತ್ರ ಹೋಗಿ ನೋಡಿದಾಗ ಬಟ್ ಅದ್ರಲ್ಲಿ ಅಲ್ಲಿ ಯಾರು ಇರೋದಿಲ್ಲ. ನೋಡ್ತಿದ್ದಂಗೆ ಅದರಿಂದ ಒಂದು ಕೈ ಆಚೆ ಬಂದ್ಬಿಡುತ್ತೆ. ಇವ್ರಿಗೂ ಟಕ್ಕನ ನಿದ್ದೆಯಿಂದ ಎಚ್ಚರಿಕೆ ಆಗಿ ಇದೊಂದು ಕನ್ಸು ಅನ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಯಾವ್ದೋ ರೀತಿ ಸೌಂಡ್ ಬರ್ತಾ ಇರುತ್ತೆ. ಏನಿದೆ ಸೌಂಡ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂದ್ಬಿಟ್ಟು ಒಂದು ಲ್ಯಾಂಪ್ ನ ತಗೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಾ ಆ ಮನೆಯ ಬೇಸ್ಮೆಂಟ್ ಗೆ ಬರ್ತಾಳೆ. ಅಲ್ಲೇ ಒಂದ್ ಚೇರ್ ಅಳ್ಳಾಡ್ತಾ ಇರುತ್ತೆ. ಆದ್ರೆ ಇವಳು ಬಂದಿರೋದ್ರಿಂದ ಆ ಚೇರ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಇವಳು ಬಂದ್ಬಿಟ್ಟು ನೋಡ್ತಾಳೆ, ಬಟ್ ಅಲ್ಲೇನು ಸಿಗೋದಿಲ್ಲ ಇವಳಿಗೆ. ಆಗ ಅವಳಿಗೆ ಗೋಡೆ ಮೇಲೆ ಇವ್ ಲಕ್ಷ್ಮಿಗು ಅಂತ ಯಾರೋ ಒಂದು ವರ್ಡ್ನ ಬರೆದಿರ್ತಾರೆ. ಅಂದ್ರೆ ನೀನು ಅದನ್ನ ಹೋಗಕ್ ಬಿಟ್ಟೆ ಅಂತ. ಯಾರಿದು ಬರೆದು ಅಂತ ಟಕ್ಕನಿಗೆ ತಿರುಗಿ ನೋಡ್ತಾಳೆ. ಅಲ್ಲಿ ಯಾರೋ ಒಬ್ರು ನಿಂತಿರೋ ಕಾಣಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಇವಳು ಮಾಯ.
ಇವಳು ಹೋಗ್ತಾಳೆ, ಬಟ್ ಅಲ್ಲಿ ಯಾರು ಕಾಣೋದೇ ಇಲ್ಲ. ಸೀನ್ ಕಟ್ಟಿಗೆ ನಾಳೆ ಬೆಳಗ್ಗೆ ತೋರಿಸ್ತಾರೆ, ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಎಡ್ವರ್ಡ್ ಯಾವಾಗ್ಲೂ ಡ್ರಾಯಿಂಗ್ ಬಿಡ್ಸ್ಕೊಂಡ್ ಕೂತಿರ್ತಾನೆ. ಇದರಿಂದ ಇವ್ನ ಫ್ರೆಂಡ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವನ ಹತ್ರ ಬಂದ್ಬಿಟ್ಟು ಬಾರ ಆಟ ಆಡೋಣ, ಯಾವಾಗ ನೋಡಿದ್ರು ಬರೀ ಸ್ಕೆಚ್ ಮಾಡ್ಕೊಂಡೆ ಕೂತಿರ್ತೀಯಲ್ಲ ಅಂದಾಗ ಇವನು ಕೂಡ ಹೋಗೋದಿಲ್ಲ. ಅವರು ಕೂಡ ಹೌದಾ ಆಟ ಆಡಕ್ ಬರಲ್ವ ನೀನು ಅಂದ್ಬಿಟ್ಟು ಅವ್ನು ಡ್ರಾ ಮಾಡ್ತಾರೆ, ಪೇಪರ್ನ ಕಿತ್ಕೊಂಡ್ಬಿಡ್ತಾರೆ. ನಿಂಗೆ ಇದು ಬೇಕು ಅಂದ್ರೆ ನಮ್ಮ ಜೊತೆ ಆಟ ಆಡಕ್ ಬರ್ಬೇಕು ಅಂತ ಅವನ ಜಾಯಿನ್ ಮಾಡಿಸ್ಕೊತಾರೆ. ಈಗ ಇವರು ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇರ್ತಾರೆ. ಎಡ್ವರ್ಡ್ಗೆ ಕಣ್ಮುಚ್ಕೊಳಕ್ ಹೇಳಿ ಇವರೆಲ್ಲ ಔಚಿಕೊಳ್ಳಕ್ಕೆ ಹೋಗ್ತಾರೆ. ಇವನು ಅವ್ರನ್ನ ಹುಡುಕೊಂಡು ಆ ಮಾಡಿ ಮೇಲೆ ಹೋಗ್ತಾನೆ. ಮಾಡಿ ಮೇಲೆ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾನೆ. ಇವನ್ಗೆ ಜಿನೆಟ್ ರೂಮ್ ಓಪನ್ ಆಗುತ್ತೆ. ಇವನು ಅದ್ರೊಳಗಡೆ ಹೋಗಿ ಯಾರು ಇದಾರೆ ಅಂತ ನೋಡ್ತಾನೆ. ಅಲ್ಲಿ ಯಾರೋ ನಿಂತಿರೋ ತರ ಕಾಣಿಸ್ತಾ ಇರುತ್ತೆ. ಇವನು ಅದ್ರ ಹತ್ರ ಹೋಗ್ಬಿಟ್ಟು ಅದನ್ನ ಎಳೆ ಹತ್ರ ನೋಡ್ತಾನೆ. ಹಿಂದಗಡೆಯಿಂದ ಇವ್ರ ಫ್ರೆಂಡ್ಸ್ಗಳು ಇರ್ತಾರಲ್ಲ ಆ ಡೋರ್ನ ಲಾಕ್ ಮಾಡ್ಬಿಡ್ತಾರೆ. ಇವನು ಬಾಗ್ಲನ್ನ ತಡ್ತಾ ಇರ್ತಾನೆ. ಅದು ಅವ್ರು ಓಪನೇ ಮಾಡ್ತಾ ಇರೋದಿಲ್ಲ. ಅದ್ರಲ್ಲಿ ಬೇರೆ ಅವನಿಗೆ ಮಾತಾಡಕ್ ಆಗ್ತಾ ಇರೋದಿಲ್ಲ, ತೆಗೀರೋ ಅಂತ ಹೇಳಕ್ಕೂ ಆಗ್ತಾ ಇರೋದಿಲ್ಲ. ಈ ಸೌಂಡ್ ಇದೆಯಲ್ಲ ಇದು ಇವಕ್ಕೆ ಕೇಳಿಸ್ಬಿಟ್ಟಿರುತ್ತೆ. ಏನ್ ನಡೀತಾ ಇದೆ ಅಂತ ಇವಳು ಮೇಲ್ಗಡೆ ಬಂದು ನೋಡ್ತಾಳೆ. ಇದ್ರ ಕೀಯಲ್ಲಿ ಏನ್ ಲಾಕ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಇರ್ತಾನೆ. ನಾವು ಲಾಕ್ ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇರ್ತಾನೆ. ಇವಳು ಆಗಾಗ ಮಾಡಿ ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡ್ತಾಳೆ. ಎಡ್ವರ್ಡ್ ಯಾವ್ದೋ ಒಂದ್ ಕಡೆ ನೋಡ್ಕೊಂಡು ನಿಂತಿರ್ತಾನೆ. ಮತ್ತೆ ಇವು ಅವನ್ನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಹೋಗೋ ಟೈಮಲ್ಲಿ ಅವನ ಕೈಲಿ ಒಂದು ಗೊಂಬೆನ ತಗೊಂಡು ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರೆಲ್ಲ ಊಟ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಹ್ಯಾರಿ ಬರ್ತಾನೆ. ಹ್ಯಾರಿನ ನೋಡ್ಬಿಟ್ಟು ಇವಳಿಗೂ ಖುಷಿ ಆಗುತ್ತೆ. ಮತ್ತೆ ಹ್ಯಾರಿ ಹೀಗೆ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಹ್ಯಾರಿ ಹತ್ರ ನಿನ್ನೆ ನಡೆದಿದ್ದ ನೀಟ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಬಟ್ ಆದ್ರೆ ಅವನು ಇದನ್ನ ಯಾವ್ದನ್ನು ಅಷ್ಟೊಂದು ತಲೆಗೆ ಹಾಕೊಳ್ತಾ ಇರೋದಿಲ್ಲ. ಹ್ಯಾರಿಗೆ ಇವಳು ಕಂಡ್ರೆ ಇಷ್ಟ ಇರುತ್ತಲ್ವಾ, ಹಾಗಾಗಿ ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮತ್ತೆ ಮೇಡಮ್ ಜನ್ ಬಂದ್ಬಿಟ್ಟು ಕ್ಲಾಸ್ ತಗೊಳ್ಳೋಕೆ ಹೇಳ್ತಾರೆ. ಇವಳು ಕ್ಲಾಸ್ ತಗೊಳಕ್ಕೆ ಅಂತ ಹೋಗ್ತಾಳೆ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ವಾಪಸ್ಸು ಹೋಗ್ತಾ ಇರ್ತಾನೆ. ವಾಪಸ್ ಹೋಗ್ತಿರ್ಬೇಕಾದ್ರೆ ಇವ್ಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಪೂರ್ತಿ ಆ ನೀರ್ ನೋಡಿದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಎದುರುಗೋತಾ ಇರ್ತಾನೆ. ಯಾಕೆ ಅಂತ ಮುಂದೆ ನೋಡೋಣ. ಮತ್ತೆ ಹೀಗೆ ಇವು ಎಲ್ಲ ಹುಡ್ಕೋರ್ಗು ಲೆಸನ್ ನ ಟೀಚ್ ಮಾಡ್ತಾ ಇರ್ತಾಳೆ. ಆಗ ಎಡ್ವರ್ಡ್ ನ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ರೂಮಲ್ಲಿ ಕೂಡ ಹಾಕಿದ್ರಲ್ಲ ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಎಡ್ವರ್ಡ್ ಏನು ಹೇಳ್ಬಾರ್ದು ಅಂತ ಒಂದು ಲೆಟರ್ನ ಬರೆದು ತೋರಿಸ್ತಾನೆ. ಇನ್ನು ನಿಂಗೆ ಯಾರು ಹೇಳಿದ್ರು ಅಂತ ಅವಳು ಕೇಳಿದಾಗ ಅವ್ನು ಮತ್ತೆ ಒಂದು ಲೆಟರ್ನ ಬರೆದು ತೋರಿಸ್ತಾನೆ. ಅದರಲ್ಲಿ ನಿನ್ನೆ ನೈಟು ಗೋಡೆ ಮೇಲೆ ಬರ್ತಿತ್ತಲ್ಲ ಸೇಮ್ ಅದೇ ವರ್ಡ್ ಇರುತ್ತೆ ಅಲ್ಲೂ ಕೂಡ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಅಲ್ಲಿರೋ ಎಲ್ಲಾ ಮಕ್ಳನ್ನೆಲ್ಲ ಮನಗಿಸ್ಬಿಟ್ಟು ಇವಳು ಆ ಡೋರ್ನ ಲಾಕ್ ಮಾಡಿಬಿಟ್ಟು ಮಿಸ್ ಜೆನ್ ಹತ್ರ ಬರ್ತಾರೆ. ಜೆನ್ ಹತ್ರ ಬಂದ್ಬಿಟ್ಟು ಹೀಗೆ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಜೆನ್ ಅವ್ರ ಲೈಫ್ ಸ್ಟೋರಿನ ಹೇಳ್ತಾ ಇರ್ತಾರೆ. ಜೆನ್ ಹಸ್ಬೆಂಡ್ ಒಂದು ಆರ್ಮಿಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಆರ್ಮಿ ಒಂದು ಯುದ್ಧದಲ್ಲಿ ಅವ್ರು ಡೆತ್ ಆಗುತ್ತೆ. ಮತ್ತೆ ಇವಳಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಇವ್ರ ಮಕ್ಕಳು ಕೂಡ ಬದುಕೋದಿಲ್ಲ, ಅವರು ಸತ್ತೋಗ್ಬಿಟ್ಟಿರ್ತಾರೆ. ಇವಳು ಒಬ್ಳೆ ಆಗ್ಬಿಟ್ಟಿರ್ತಾಳೆ. ಅದರಿಂದ ಈ ತರ ಒಂದು ಮಕ್ಳುಗಳನ್ನ ನೋಡ್ಕೊಳ್ಳುವಂತ ಕೆಲಸನ ಶುರು ಮಾಡ್ಕೊಂಡಿರ್ತಾಳೆ. ಟಾಮ್ ಹೀಗೆ ಮನಗಿರ್ತಾನಲ್ಲ, ನೋಡ್ತಾನೆ ಅವನ ಎದುರುಗಡೆ ಅಲ್ಲಿ ಸೇಮ್ ಬ್ಲ್ಯಾಕ್ ವುಮೆನು ಒಂದು ಆತ್ಮ ನಿಂತಿರೋ ತರ ಅವನಿಗೆ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿ ಎದುರುಕೊಂಡ್ಬಿಟ್ಟು ಗೊಬ್ಬರ ಹಾಕೊಂಡು ಮನ್ಕೊಂಡ್ಬಿಡ್ತಾನೆ. ಅದು ಇವನ ಹತ್ರ ಬರ್ತಿರೋ ತರ ಕಾಣಿಸುತ್ತೆ. ಇವನು ಕಣ್ಮುಚ್ಕೊಂಡ್ ಮನಿಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಆತ್ಮ ಟಾಮನ್ನ ಒಂದು ಹುಡುಗನ ಅದೇ ಒಂದು ಡ್ರಾಯಿಂಗ್ ನ ಕಿತ್ಕೊಂಡಲ್ಲ ಆ ಹುಡುಗನ ಪೊಸೆಸ್ ಮಾಡ್ಬಿಟ್ಟು ಅವನ್ನ ಶಿಸ್ತಾಗಿ ಎಬ್ಬರಿಸಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತ ನಿಮಗೆ ಗೊತ್ತು. ಸೀನ್ ಕಟ್ ಆಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇವ್ರೆಲ್ಲಾರು ಟಾಮ್ ಎಲ್ಲಿದ್ಯಾ ಅಂತ ಎಲ್ಲ ಹುಡುಕಾಡ್ತಾ ಇರ್ತಾರೆ. ಪ್ರತಿಯೊಂದು ಜಾಗನೂ ಹುಡುಕ್ತಾ ಇರ್ತಾರೆ. ಬಟ್ ಟಾಮ್ ಸಿಗ್ತಾನೆ ಇರೋದಿಲ್ಲ ಇವರಿಗೆ. ಬಟ್ ಆದ್ರೆ ಇದು ಎಡ್ವರ್ಡ್ ಗೊತ್ತಿರುತ್ತೆ ಟಾಮ್ ಕತೆ ಆಲ್ರೆಡಿ ಮುಗಿಸ್ಬಿಟ್ಟಿದೆ ಅಂತ. ಇವ ಮನೆಯಿಂದ ಆಚೆ ಹೋಗ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಎಲ್ಲೂ ಸಿಗ್ತಾನೆ ಇರೋದಿಲ್ಲ. ಇವಳು ಒಂದ್ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಟಾಮು ಸತ್ತು ಬಿದ್ದಿರ್ತಾನೆ. ಮಿಸ್ ಚಿನ್ನ ಕರ್ಸ್ಬಿಟ್ಟು ಎಲ್ಲರಿಗೂ ತೋರಿಸ್ತಾಳೆ. ಮತ್ತೆ ಅಲ್ಲಿರೋ ಎಲ್ಲಾ ಮಕ್ಳಿಗೂ ಮಿಸ್ ಚಿನ್ನು ನಿಮ್ಮ ಫ್ರೆಂಡು ನಿಮ್ಮನ್ನ ಬಿಟ್ಟೋದ್ರಿಂದ ನೀವ್ಯಾರು ಬೇಜಾರು ಮಾಡ್ಕೊಬಾರ್ದು, ನಾವು ಈ ಘಟನೆಯಿಂದ ಆಚೆ ಬರೋಕೆ ಟ್ರೈ ಹೋಗ್ಬೇಕು ಅಂತ ಆ ಮಕ್ಳಿಗೆಲ್ಲ ಸಮಾಧಾನ ಮಾಡ್ತಾ ಇರ್ತಾಳೆ. ಡಾಕ್ಟರ್ ರೋಡ್ಸ್ ಇದನ್ನಲ್ಲ ಅವನು ಆ ಟಾಮ್ ಡೆಡ್ ಬಾಡಿನ ಇವ್ರ ಮದರ್ ಕೈಗೆ ಕೊಡಕ್ಕೆ ಅಂತ ತಗೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಹೇಳಿದೀನಿ ನಾನು, ಇಲ್ಲಿ ಮಕ್ಳುಗಳು ಬರೀ ಅನಾಥ ಮಕ್ಳುಗಳೇ ಇರೋದಿಲ್ಲ, ಕೆಲವು ಅಪ್ಪ ಅಮ್ಮ ಇರೋ ಮಕ್ಳುಗಳು ಇರ್ತದೆ. ಯಾಕೆಂದ್ರೆ ಅಲ್ಲಿ ಬಾಂಬ್ಗಳು ಬಿದ್ದಿರೋದ್ರಿಂದ ತನ್ನ ಮಕ್ಳಿಗೆ ಏನಾದ್ರು ಆಗ್ಬಾರ್ದು ಅಂದ್ಬಿಟ್ಟು ಈ ರೀತಿ ನೋಡ್ಕೊಳಕ್ಕೆ ಅಂತ ಬಿಟ್ಟಿರ್ತಾರೆ. ಇವು ಮಿಸ್ಟರ್ ರೋಡ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲೇನೋ ಒಂದು ಸರಿ ಇಲ್ಲ, ಇಲ್ಲೇನೋ ವಿಚಿತ್ರವಾಗೆಲ್ಲ ನಡೀತೈತೆ ಎಲ್ಲಾನು ಹೇಳ್ತಾಳೆ ನಡೆದಿರತ್ತೆಲ್ಲ. ಬಟ್ ಮಿಸ್ಟರ್ ರೋಡ್ಸ್ಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಆತರ ಏನು ಇಲ್ಲ ಇವರೇ, ಇದೆಲ್ಲ ಬರೀ ನಿನ್ನ ಕಲ್ಪನೆ ಅಷ್ಟೇ, ಇದೆಲ್ಲ ಒಂದು ಆಕ್ಸಿಡೆಂಟು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಿಡಿ ನೀವು. ಈ ಜಾಗ ಬಿಟ್ರೆ ನಮಗೆ ಬೇರೆ ಜಾಗ ಇಲ್ಲ, ಇಲ್ಲೇನೇ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅಲ್ಲಿಂದ ಸುಮ್ನೆ ಹೊರಟೋಗ್ಬಿಡ್ತಾನೆ. ಇವಳು ಸುಮ್ನೆ ಬೇಜಾರಾಗ್ಬಿಟ್ಟು ಒಂದ್ ಜಾಗದಲ್ಲಿ ಹೀಗೆ ಸುತ್ತಾಡೋಣ ಅಂತ ಹೋಗ್ತಾಳೆ. ಈಗ ಒಂದ್ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇವಳು ಒಂದು ಸಮಾಧಿ ಇರೋ ಜಾಗಕ್ಕೆ ಬಂದ್ಬಿಡ್ತಾಳೆ. ಮತ್ತೆ ಅಲ್ಲಿರೋ ಸಮಾಧಿನೆಲ್ಲ ಹಾಗೆ ನೋಡ್ತಿರ್ಬೇಕಾದ್ರೆ ಇವಳಿಗೆ ನತಾಲಿ ಅನ್ನೋ ಸಮಾಧಿ ಸಿಗುತ್ತೆ. ಅದೇ ಜೆನಿಯಟ್ ನ ಮಗ ಇದ್ದಾನಲ್ಲ ಒಂದ್ ಸಮಾಧಿ ಸಿಗುತ್ತೆ ಅವನ್ಗೆ. ಅದನ್ನ ನೋಡ್ತಿರ್ಬೇಕಾದ್ರೆ ಇವಳು ಮುಂದೆನೆ ಆ ಬ್ಲ್ಯಾಕ್ ವುಮೆನ್ ಆತ್ಮ ಕಾಣಿಸ್ಕೊಡುತ್ತೆ. ನಿಂತ್ಕೊ ಇಲ್ಲಿಗೆ ಓಡ್ತಿದ್ಯಾ ಅಂದ್ಬಿಟ್ಟು ಇವಳು ಅದನ್ನ ಅಟ್ಟಾಡ್ಸ್ಕೊಂಡು ಅದ್ರ ಹಿಂದೆನೇ ಹೋಗ್ತಾ ಇರ್ತಾಳೆ. ಬಟ್ ಅದು ಇವಳಿಗೆ ಕಾಣಿಸ್ತಾನೆ ಇರೋದಿಲ್ಲ. ಇವಳು ಸುಮ್ನೆ ಓಡ್ತಾ ಇರ್ತಾಳೆ. ಓಡ್ತಾ ಒಂದ್ ಜಾಗಕ್ಕೂ ಬಿದ್ದೋಗ್ಬಿಡ್ತಾಳೆ. ಆಗ ಅವಳಿಗೆ ಏನೋ ಒಂದು ವಿಷನ್ ಕಾಣಿಸ್ಬಿಡುತ್ತೆ. ಒಂದ್ ಕುದುರೆ ಗಾಡಿ ಓಡ್ತಾ ಇರೋದು, ದಬಾ ಕೊಡೋದು, ಮಕ್ಳೆಲ್ಲ ಕಿರ್ಚಾಡೋದು, ನೀರೊಳಗೆ ಮುಳುಗ್ತಾ ಇರೋದು
ಎಲ್ಲಾ ಎಲ್ಲ ಒಂದು ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ಎದ್ಬಿಟ್ಟು ಪುನಃ ಇವ್ರು ಮನೆ ಹತ್ರ ಬರ್ತಾರೆ. ಇಲ್ಲಿ ಬಂದಾಗ ಹ್ಯಾರಿ ಸಿಗ್ತಾನೆ. ಹ್ಯಾರಿ ಹತ್ರ ತನ್ನ ಹತ್ರ ನಡೆದಿರೋದೆಲ್ಲ ಕೂಡ ಹೇಳ್ತಾಳೆ. ಹ್ಯಾರಿ ಕೂಡ ಹೌದಾ ಇದನ್ನ ನಂಬ್ಕೊಂಡು ಅವನು ಕೂಡ ಬಾ ಸರಿ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋಣ ಅಂದ್ಬಿಟ್ಟು ಆ ಮನೆಯನ್ನೆಲ್ಲ ಹುಡುಕೋಕ್ ಶುರು ಮಾಡ್ತಾರೆ. ಆ ಮನೆಯಲ್ಲಿ ಹೀಗೆ ಹುಡುಕ್ತಿರ್ಬೇಕಾದ್ರೆ ಹ್ಯಾರಿಗೆ ಒಂದು ಕೀ ಸಿಗುತ್ತೆ. ಅದನ್ನ ಇವ್ಗೆ ಕೊಡ್ತಾನೆ. ಅವಳು ಕೂಡ ಅದನ್ನ ನೋಡ್ಬಿಟ್ಟು ಈ ಕೀ ಯಾವ್ದಕ್ಕಾರ ಆಗುತ್ತಾ ನಾನು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲಾ ಡೋರ್ಗಳಿಗೂ ಮತ್ತೆ ಎಲ್ಲ ಒಂದು ಲಾಕರ್ಗಳಿಗೂ ಅದನ್ನ ಹಾಕಿ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತೆ ಹ್ಯಾರಿಗೆ ಇಲ್ಲಿ ಒಂದು ಟೇಪ್ ರೆಕಾರ್ಡ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿದಾಗ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಆಲಿಸ್ ಮಾತಾಡ್ತಾ ಇರ್ತಾಳೆ. ಅವಳು ಏನ್ ಹೇಳ್ತಾ ಇರ್ತಾಳೆ ಅಂದ್ರೆ ಅದರಲ್ಲಿ ನೆತಾಲಿಯನ್ನು ಜೆನೆಟ್ ನ ಅಮ್ಮ, ಆದ್ರೆ ನೆತಾಲಿಯನ್ನ ನಾನ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ, ಅವನ್ನ ಚೆನ್ನಾಗಿ ಸಾಕ್ತಿದ್ದವಳು ನಾನು. ಬಟ್ ಆದ್ರೆ ಹೀಗೆ ಒಂದ್ ದಿವಸ ಒಂದು ಕುದುರೆ ಗಾಡಿಲಿ ಬರ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಆ ಕುದುರೆ ಗಾಡಿ ಒಂದು ಕೆಸರು ಗುಂಡಿಗೆ ಹೋಗಿ ಸಿಗಾಕೊಂಡು ಅದರಲ್ಲಿ ನತಿಯನ್ನು ಸಿಗಾಕೊಂಡು ಸತ್ತೋಗ್ಬಿಟ್ಟ. ಆದ್ರೆ ನಾನು ಅವನ್ನ ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗ್ಲಿಲ್ಲ. ಇದನ್ನ ಜೆನೆಟು ಈ ಮನೆಯಿಂದ ನೋಡ್ತಾ ಇದ್ಲು. ನಾನೇ ಅವಳ ಮಗುನ ಸಾಯಿಸ್ತೆ ಅನ್ಬಿಟ್ಟು ಅವಳು ತಿಳ್ಕೊಂಡಿದ್ಲು. ಇದರಿಂದ ತನ್ನ ಮಗ ಸತ್ತೋಗಿರೋದ್ರಿಂದ ತುಂಬಾ ಬೇಜಾರಾಗಿ ಅವಳು ಕೂಡ ಆ ಮನೇಲಿ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಅವಳು ಆತ್ಮ ಆಗಿ ಈ ಇನ್ಸಿಡೆಂಟ್ ನ ನನಗೆ ಪದೇ ಪದೇ ತೋರಿಸಿ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ನನ್ನೂ ಕೂಡ ಇವಳು ಸಾಯಿಸ್ಬೇಕು ಅಂತ ಇದ್ದಾಳೆ ಅಂತ ಆ ಟೈಪ್ ರೆಕಾರ್ಡ್ ಅಲ್ಲಿ ಹೇಳ್ತಾ ಇರುತ್ತೆ. ಇಲ್ಲಿ ಇವಳು ನೋಡ್ತಾಳೆ ಆ ಜೆನೆಟ್ ನ ರೂಮ್ ಇಂದ ಒಂದು ತೂತಿರುತ್ತೆ. ಅದು ಡೈರೆಕ್ಟು ಎಡ್ವರ್ಡ್ ಬಿಟ್ ಕಾಣಿಸ್ತಾ ಇರುತ್ತೆ ಅದರಲ್ಲಿ. ಮತ್ತೆ ಇವು ಹ್ಯಾರಿ ಹತ್ರ ಹೋಗ್ಬಿಟ್ಟು ಈ ಕೀ ಎಲ್ಲೂ ಆಗ್ತಾ ಇಲ್ಲ, ನಾವು ಸ್ಟಾರ್ಟಿಂಗ್ ಒಂದ್ ಜಾಗಕ್ಕೆ ಹೋದ್ವಲ್ಲ, ಆದ್ರೆ ಇವ್ರು ಬಸ್ ಇಳಿಬೇಕಾದ್ರೆ ಒಂದ್ ಜಾಗಕ್ಕೆ ಬಂದಿದ್ರಲ್ಲ, ಆ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತೀಯ ಅಂತ ಇವ್ ಕೇಳ್ತಾಳೆ. ಸರಿ ಆಯ್ತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಇವನು ಹೋಗ್ತಾ ಇರ್ತಾನೆ. ಆದ್ರೆ ದಾರಿ ಹೋಗ್ತಾ ನೀರ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಹೇಳ್ದ ಹಾಗೆ ಇವಕ್ಕೆ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಫಾಸ್ಟ್ ಆಗಿ ಓಡಿಸ್ತಾ ಇರ್ತಾನೆ. ಅವಳು ಕೂಡ ಮೆತ್ತಗೆ ಓಡಿಸು ಹ್ಯಾರಿ, ಬೈ ಮಿಸ್ಟೇಕ್ ಆಗಿ ಬಿದ್ದಿದೀವಿ ಅಂದ್ರೆ ಸುಮ್ನೆ ಕೂತ್ಕೊಂಡು ನನಗೆ ಗೊತ್ತು ಹೆಂಗ್ ಓಡಿಸ್ಬೇಕು ಅಂದ್ಬಿಟ್ಟು ಫುಲ್ ಫಾಸ್ಟ್ ಆಗಿ ಓಡಿಸ್ತಾ ಇರ್ತಾನೆ. ಆಮೇಲೆ ಅಲ್ಲಿಂದ ಆಚೆ ಬಂದ್ಬಿಟ್ಟು ಗಾಡಿ ನಿಲ್ಸಿ ಈಗ ಹೇಳ್ತಾನೆ ಅವ್ನು ಎಂತಕ್ಕೆ ನೀರ್ ಕಂಡ್ರೆ ಅಷ್ಟೊಂದು ಭಯ ಇರುತ್ತೆ ಅಂತ. ಪೈಲಟ್ ಆಗಿರ್ಬೇಕಾದ್ರೆ ಇವ್ನ ಫ್ರೆಂಡ್ಸ್ ಎಲ್ಲ ಒಂದು ಯುದ್ಧಕ್ಕೆ ಹೋದಾಗ ಅದರಲ್ಲಿ ಬೈ ಮಿಸ್ಟೇಕ್ ಆಗಿ ಇವ್ನ ಪ್ಲೇನು ಒಂದು ನೀರೊಳಗಡೆ ಕ್ಲಾಶ್ ಆಗಿ ಬಿದ್ದೋಗ್ಬಿಟ್ಟಿರುತ್ತೆ. ಇದರಿಂದ ಇವ್ನ ಫ್ರೆಂಡ್ಸ್ಗಳು ನೀರೊಳಗೆ ಮುಳುಗಿ ಸಾಯ್ತಾ ಇರ್ತಾರೆ. ಅವನ್ನ ಇವನು ಕಾಪಾಡೋಕೆ ಅಂತ ನೋಡ್ತಾನೆ, ಬಟ್ ಆಗೋದಿಲ್ಲ. ಅವ್ರ ಫ್ರೆಂಡ್ಸ್ಗಳು ಡೆತ್ ಆಗ್ಬಿಡ್ತಾರೆ. ಇದರಿಂದ ಒಂದು ಶಾಕ್ ಆಗಿ ಇವ್ನಿಗೆ ನೀರ್ ಕಂಡ್ರೆ ತುಂಬಾ ಭಯ ಆಗ್ತಾ ಇರುತ್ತೆ ಇವ್ನಿಗೆ. ಮತ್ತೆ ಇವು ಸ್ಟಾರ್ಟಿಂಗ್ ಒಂದ್ ಜಾಗಕ್ಕೆ ಬಂದಿರಲ್ಲ, ಆ ಜಾಗಕ್ಕೆ ಪುನಃ ಬರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾಳೆ. ಈ ಕಡೆ ಒಂದು ಹುಡುಗಿ, ಈ ಜಾಯ್ಸ್ ಏನೋ ಒಂದು ಹುಡುಗಿಗೆ ಒಂದು ದಾರ ಕಾಣಿಸುತ್ತೆ. ಅದನ್ನ ಕೈಗೆ ಸುತ್ಕೊಂಡು ಹೋಗ್ತಾನೆ ಇರುತ್ತೆ. ಅದೆಲ್ಲಿವರೆಗೂ ಹೋಗುತ್ತೆ ಇವಳು ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆನೆ ಹೋಗ್ತಾ ಇರ್ತಾಳೆ. ಅದ್ ನೋಡಿದ್ರೆ ಸೀದಾ ಈ ಜೆನೆಟ್ ನ ರೂಮ್ಗೆ ಹೋಗ್ತಾ ಇರುತ್ತೆ. ಇವಳು ಅದನ್ನ ಸುತ್ಕೊಂಡು ಅದ್ರೊಳಗಡೆ ಹೋಗ್ತಾನೆ ಇರ್ತಾಳೆ. ಮತ್ತೆ ಈ ಕಡೆ ಈ ವಿಧಳೆಲ್ಲ ಅವಳು ಆ ಜಾಗಕ್ಕೆ ಹೋಗ್ಬಿಟ್ಟು ಅದ್ರೊಳಗಡೆ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ಒಂದು ಲಾಕರ್ ಸಿಗುತ್ತೆ. ಆ ಲಾಕರ್ ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಕೀನ ಹಾಕಿ ಓಪನ್ ಮಾಡಿದಾಗ ವರ್ಕ್ ಆಗುತ್ತೆ. ಅದ್ರೊಳಗಡೆ ಒಂದು ಲೆಟರ್ ಇರುತ್ತೆ. ನೋಡ್ತಿದ್ದಂಗೆ ಇವಳಿರೋ ಜಾಗನ ಯಾರೋ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇವಳು ಯಾರದು ಅಂತ ಕಿರಿಸ್ತಾ ಇರ್ತಾಳೆ. ಅವನು ನೀನೇನು ಈ ತರ ಆಗ್ತಾ ಇರೋದು, ನೀನ್ ಯಾಕೆ ಬಂದಿರಿಗೆ ಪುನಃ ವಾಪಸ್ಸು, ಮತ್ತೆ ಬಂದ್ಬಿಟ್ಲು ಅವಳು. ಹಂಗೆ ಹಿಂಗೆ ಅಂತ ಹುಚ್ಚಂತರ ಮಾತಾಡ್ತಾ ಇರ್ತಾನೆ. ಈ ಕಡೆ ಜಾಯ್ಸ್ ಇದ್ರಲ್ಲ, ಅವಳು ಆ ಹಗ್ಗನ ತನ್ನ ಕತ್ತಿಗೆ ಸುತ್ಕೊಂಡ್ಬಿಟ್ಟು ಟೈಟ್ ಆಗಿ ಸುತ್ಕೂತಾ ಇರ್ತಾಳೆ. ಈ ಕಡೆ ಆ ಮೆಂಟಲ್ ಪೇಷಂಟ್ ಆದ್ರೆ ಅವ್ನಿಗೆ ಕಾಣಿಸೋದಿಲ್ಲ. ಅವನು ಇವನ ಕತ್ತಿಡ್ಕೊಂಡ್ಬಿಟ್ಟು ನಿನ್ನಿಂದ ಹಿಂಗಾಗಿದ್ದು ಏಂತಕ್ ಬಂದೆ, ಈಗ ನಾವು ಹೆಂಗ ಅವಳನ್ನ ಸಾಯಿಸೋದು, ಹಂಗೆ ಹಿಂಗೆ ಅಂತ ಇರ್ತಾನೆ. ಇದರಿಂದ ಹೇಗ್ ಬಚಾವಾಗೋದು ಅಂತ ಇವಳು ಕೇಳ್ತಾಳೆ. ಇದ್ರಿಂದ ಬಚಾವಾಗಕ್ಕಾಗಲ್ಲ, ಆ ಮೆಂಟಲ್ ವ್ಯಕ್ತಿನೂ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಆ ಹುಡುಗಿ ಟೈಟ್ ಆಗಿ ಅವಕನ್ನ ಸುತ್ಕೋತಾ ಇರುತ್ತೆ. ಆಗ ಟಕ್ಕನೆ ಅಲ್ಲಿಗೆ ಮಿಸ್ ಜೆನ್ ಬರ್ತಾರೆ. ಜೆನ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯಾ ಅನ್ಬಿಟ್ಟು ಅವನ್ನ ತಡಿತಾರೆ. ಆ ಮೆಂಟಲ್ ವ್ಯಕ್ತಿ ಇವಳನ್ನ ಸಾಯಿಸಕ್ಕೆ ಅಂತ ಬರ್ತಾ ಇರ್ತಾನೆ. ಆದ್ರೆ ಅವ್ನಿಗೆ ಕಾಣಿಸೋದಿಲ್ಲ ಅಲ್ವಾ. ಇವಳು ಒಂದು ಸೌಂಡ್ ಮಾಡಿ ಅಲ್ಲಿಂದ ಟಕ್ಕನಾಗಿ ಎಸ್ಕೇಪ್ ಆಗ್ಬಿಟ್ಟು ಹ್ಯಾರಿ ಹತ್ರ ಹೋಗ್ತಾಳೆ. ಹ್ಯಾರಿ ಹತ್ರ ಹೋಗಿ ಅಲ್ಲಿಂದ ಶಿಸ್ತಾಗಿ ಇಲ್ಲಿಗೆ ಬರಕ್ ಶುರು ಮಾಡ್ತಾರೆ. ಮತ್ತೆ ಹೀಗೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಈ ವಿದ್ರಳೆಲ್ಲ ಆ ಲೆಟರ್ ನ ಓದ್ತಾಳೆ. ಅದು ಜೆನೆಟು ನತಾರ್ನಿಯಲ್ ಅಂದ್ರೆ ಅವನ ಮಗಂಗೆ ಬರ್ದಿರ್ತಾಳೆ. ಅದರಲ್ಲಿ ನತಾರ್ನಿಯಲ್ಗೆ ಎಲ್ಲ ನಿಜಾನೂ ಹೇಳಿರ್ತಾಳೆ. ನೋಡು, ನಾನೇ ನಿನ್ನ ನಿಜವಾದ ತಾಯಿ, ಆದ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ಒಬ್ಬ ಮೆಂಟ್ಲು ಅಂತ ಪ್ರೂವ್ ಮಾಡಿಬಿಟ್ಟು ನನ್ನಿಂದ ನಿನ್ನನ್ನ ಕಿತ್ಕೊಂಡು ಅಲೀಸಿಗೆ ಕೊಟ್ಟಿದ್ದಾರೆ. ನಾನೇ ನಿನ್ನ ನಿಜವಾದ ತಾಯಿ, ಆದ್ರೆ ನಿಂಗೆ ಇದು ಯಾವ್ದು ಗೊತ್ತಾಗ್ತಿರಂಗೆ ಅವ್ರು ನೋಡ್ಕೊಂಡಿದ್ದಾರೆ. ಇದನ್ನು ನೀನು ಓದಿದ್ಮೇಲೆ ದಯವಿಟ್ಟು ನನ್ನ ಹತ್ರ ಬಂದ್ಬಿಡು ಅಂತ ಬರ್ದಿರ್ತಾಳೆ ಅದರಲ್ಲಿ. ಆದ್ರೆ ಇದಾದ 2 ದಿವಸಕ್ಕೆ ಅಂದ್ರೆ ಈ ಜೆನೆಟ್ ನಮ್ಮ ಮಗ ಆ ಕೆಸರು ಗುಂಡಿಲಿ ಬಿದ್ದು ಸತ್ತೋಗ್ಬಿಡ್ತಾನೆ. ಈ ವಿಷಯನೆಲ್ಲ ತಗೊಂಡ್ಬಂದ್ಬಿಟ್ಟು ಮಿಸ್ ಜೆನ್ ಹತ್ರ ಹೇಳ್ತಾರೆ. ಆದ್ರೆ ಅವ್ರು ಇದನ್ನ ಯಾವ್ದನ್ನು ನಂಬೋದಿಲ್ಲ. ತಿಕ್ಲಿಡ್ತಿದ್ಯಾ ನಿನ್ಗೆ, ಏನ್ ಮಾತಾಡ್ತಾ ಇದೀಯಾ, ಈ ಜಾಗ ಬಿಟ್ರೆ ಎಲ್ಗೋಯ್ತೀಯಾ ಅಂತ ಅವ್ರು ಹೇಳ್ತಾ ಇರ್ತಾಳೆ. ಇಲ್ಲ ಮ್ಯಾಮ್, ಈ ಜಾಗನ ಬಿಟ್ಬಿಟ್ಟು ನಾವು ಹೋಗ್ಲೇಬೇಕು, ಮಕ್ಳನ್ನೆಲ್ಲ ನಾವು ಕಾಪಾಡ್ಬೇಕು ಅಂದ್ರೆ ಈ ಜಾಗ ಬಿಟ್ಬಿಟ್ಟು ಹೋಗ್ಬೇಕು, ಇಲ್ಲೊಂದು ಆತ್ಮ ಇದೆ, ಹಂಗೆ ಹಿಂಗೆ ಅಂತ ಇರ್ತಾಳೆ. ಆಗ ಅಲ್ಲಿ ಒಂದು ಅಟ್ಯಾಕ್ ಆಗ್ತಾ ಇರುತ್ತೆ. ಇದರಿಂದ ಅವರು ಆ ಮನೆಯ ಒಂದು ಬೇಸ್ಮೆಂಟ್ ಒಳಗಡೆ ಹೋಗ್ತಾರೆ. ಇವ್ ಮತ್ತೆ ಹ್ಯಾರಿ ಹೀಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಅದರಲ್ಲಿ ಹ್ಯಾರಿ ಈ ಎಡ್ವರ್ಡ್ ಕಂದ್ರೆ ಏಂತಕ್ ನಿನಗೆ ಅಷ್ಟೊಂದು ಇಷ್ಟ ಅಂತ ಸುಮ್ನೆ ಹಾಗೆ ಕೇಳ್ತಾ ಇರ್ತಾನೆ.
ಆಗ ಅವಳು ಅವಳ ಜೀವನದಲ್ಲಿ ನಡೆದಿರೋದನ್ನೇ ಹೇಳ್ತಾ ಇರ್ತಾಳೆ. ಅಂದ್ರೆ ಇವಳು ಒಂದು ಚಿಕ್ಕ ವಯಸ್ಸು ಅಂದ್ರೆ 21 ಅಲ್ಲಿ ಇರ್ಬೇಕಾದ್ರೆ ಇವಳು ಒಂದು ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ ಮದ್ವೆ ಆಗ್ದೇನೆ. ಇದರಿಂದ ಏನ್ ಮಾಡಿರ್ತಾರೆ ಅಂದ್ರೆ ಇವ್ರ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಆ ಮಗುನ ತೆಗೆದ್ಬಿಟ್ಟು ಇವ್ಳ ಕೈಗೆ ಸಿಗದಿರೋ ತರ ಬೇರೆ ಕಡೆಗೆ ಕಳಿಸ್ಬಿಡ್ತಾರೆ. ಇವಳು ಆ ಮಗುನ ಹುಡ್ಕೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಇವಳಿಗೆ ಇವಳ ಮಗು ಸಿಗ್ತಾನೆ ಇರೋದಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಮಗು ಹುಡ್ಕೋದನ್ನೇ ನಿಲ್ಸ್ಬಿಡ್ತಾಳೆ. ಹಾಗಾಗಿ ಇವಳಿಗೆ ಪದೇ ಪದೇ ಆ ಹಾಸ್ಪಿಟ್ಲ್ ಒಂದು ವಿಷನ್ ಇವಳಿಗೆ ಬರ್ತಿರುತ್ತೆ. ಮತ್ತೆ ಎಡ್ವರ್ಡ್ ನ ತನ್ನ ಮಗ ಇವನೇ ಇರ್ಬೋದು ಅಂತ ಇವಳು ತಿಳ್ಕೊಂಡ್ಬಿಟ್ಟಿರ್ತಾಳೆ. ಮತ್ತೆ ನೋಡ್ತಿದ್ದಂಗೆ ಟಕ್ಕನೆ ಲೈಟ್ ಹೊಂಟೋಗ್ಬಿಡುತ್ತೆ. ಇವರೆಲ್ಲರೂ ಕೂಡ ಕ್ಯಾಂಡಲ್ ನ ಹಚ್ಚಕ್ಕೆ ನೋಡ್ತಾ ಇರ್ತಾರೆ, ಹತ್ಕೋತಾ ಇರೋದಿಲ್ಲ. ಮತ್ತೆ ಆಗ ಈಗ ಮಾಡಿ ಹತ್ತಿಸ್ತಾರೆ. ಟಕ್ಕನಾಗಿ ನೋಡ್ತಾರೆ, ಅಲ್ಲಿ ಜಾಯ್ಸ್ ಇರೋದಿಲ್ಲ. ಜಾಯ್ಸ್ ನ ಆತ್ಮ ಕರ್ಕೊಂಡು ಹೊಂಟೋಗ್ಬಿಟ್ಟಿರುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಆ ಒಂದು ಉಸಿರು ಕಟ್ಟೋ ಮಾರ್ಕ್ಸ್ ನ ಹಾಕ್ಸಿ ಸಾಯಿಸ್ಬಿಟ್ಟಿರುತ್ತೆ. ಇವರೆಲ್ಲರೂ ಹುಡುಕ್ತಾ ಇರ್ತಾರೆ, ಸಿಗ್ತಾನೆ ಇರೋದಿಲ್ಲ. ಅವಳು ಕೊನೆಗೆ ಹೋಗಿ ನೋಡ್ತಾರೆ, ಜಾಯ್ಸು ಡೆತ್ ಆಗ್ಬಿಟ್ಟಿರ್ತಾಳೆ. ಮತ್ತೆ ಇದಾದ್ಮೇಲೆ ಇವರೆಲ್ಲರೂ ಆ ಮನೆ ಬಿಟ್ಟು ಹೋಗಕ್ಕೆ ಡಿಸೈಡ್ ಮಾಡ್ಕೊಂಡಿರ್ಬಿಡ್ತಾರೆ. ಎಲ್ಲರೂ ಕೂಡ ಆ ಮನೆನೇ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಹೋಗಕ್ಕಿಂತ ಮುಂಚೆ ಈ ಎಡ್ವರ್ಡ್ ಹತ್ರ ಇರುತ್ತಲ್ಲ ಡೌಲ್, ಅದನ್ನ ಕಿತ್ಬಿಟ್ಟು ಅಲ್ಲೇ ಇಕ್ಬಿಡ್ತಾಳೆ ಈವು. ಹ್ಯಾರಿ ಇದನ್ನೆಲ್ಲ ಎಲ್ಲರನ್ನು ಕರ್ಕೊಂಡ್ಬಂದು ಒಂದು ಪೈಲಟ್ ಜಾಗ ಹತ್ರ ಕರ್ಕೊಂಡ್ ಬರ್ತಾನೆ. ಇದೊಂದು ಡೂಪ್ಲಿಕೇಟ್ ಪೈಲಟ್ ಜಾಗ ಇರುತ್ತೆ. ಏಕೆಂದ್ರೆ ಅಟ್ಯಾಕ್ ಆದ್ರೆ ಇದ್ರ ಮೇಲೆ ಅಟ್ಯಾಕ್ ಆಗ್ಲಿ ಅನ್ಬಿಟ್ಟು ಇದೊಂದು ಡೂಪ್ಲಿಕೇಟ್ ತರ ಮಾಡಿರ್ತಾರೆ. ಅದನ್ನ ನೋಡ್ಕೊಳ್ಳೋಕೆ ಅಂತ ಇವನ್ನ ಬಿಟ್ಬಿಟ್ಟಿರ್ತಾರೆ. ಆಕ್ಚುಲಿ ಇವನ್ನ ಡಿಬಾರ್ ಮಾಡಕ್ ಬಿಟ್ಟಿರ್ತಾರೆ ಪೈಲಟ್ ಇಂದ. ಯಾಕಂದ್ರೆ ಇವನ್ಗೆ ನೀರ್ ಕಂಡ್ರೆ ಹೆದರಿಕೆ ಆಗುತ್ತೆ. ಮತ್ತೆ ಇನ್ನೊಬ್ಬ ಎದುರುಕ್ಲ ಅನ್ಬಿಟ್ಟು ಮಿಲಿಟರಿ ಅವರು ಇವನ್ನ ಡಿಬಾರ್ ಮಾಡ್ಬಿಟ್ಟಿರ್ತಾರೆ. ಈ ವಿಷಯನ ಇವ್ಗೆ ಹೇಳ್ತಾಳೆ. ಮತ್ತೆ ಇವತ್ತರ ನಾನು ನಿನ್ನ ಪ್ರೀತಿಸ್ತಾ ಇದೀನಿ ಅನ್ನೋದು ಕೂಡ ಹೇಳ್ಬಿಡ್ತಾನೆ. ಅವಳಿಗೂ ಕೂಡ ಅದಿಷ್ಟ ಆಗಿ ಒಪ್ಕೋತಾಳೆ. ಮತ್ತೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಆ ಜಾಗದಲ್ಲಿ ಒಂದು ಅಂಡರ್ಗ್ರೌಂಡ್ ತರನೇ ಇರುತ್ತೆ. ಅದ್ರೊಳಗಡೆನೂ ಕೂಡ ಅಲ್ಲಿ ತಗೊಂಡ್ಬಂದು ಇಕ್ಕಿಸ್ತಾನೆ. ಇವ್ರಿಗೆ ಟ್ರೈನ್ ಸಿಗೋದು ನಾಳೆ ಬೆಳಿಗ್ಗೆ. ಅದುವರೆಗೂ ಇವ್ರು ಇಲ್ಲೇ ಇರಬೇಕು. ಆ ಮಕ್ಕಳ ಜೊತೆ ಈಗೆಲ್ಲ ಕೂತಿರ್ಬೇಕಾದ್ರೆ ಇವ್ ನೋಡ್ತಾಳೆ ಎಡ್ವರ್ಡ್ ಹತ್ರ ಆ ಗೊಂಬೆ ಪುನಃ ಇರುತ್ತೆ. ಆ ಗೊಂಬೆನ ನೋಡಿ ಒಂದು ನಿಮಿಷ ಸಾಕು. ಆ ಗೊಂಬೆನ ನೋಡಿ ಅನ್ಕೋತಾಳೆ ಅದು ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿದೆ ಅಂತ. ನೋಡ್ತಿದ್ದಂಗೆ ಅದೇನು ವಿಚಿತ್ರವಾಗಿ ಶಬ್ದ ಆಗಕ್ಕೆ ಶುರುವಾಗುತ್ತೆ. ಇವ್ರು ಅದು ಬಂತು ಅಂತ ಇರ್ತಾಳೆ. ಆಮೇಲೆ ನೋಡ್ತಿದ್ದಂಗೆ ಅಲ್ಲೊಂದು ಆ ಏರ್ ಫೀಲ್ಡ್ ಕಂಟ್ರೋಲ್ ಮಾಡ್ತಿರೋ ಒಂದು ಇದು ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಎಲ್ಲಾ ಜಾಗ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಒಬ್ರಿಗೊಬ್ರು ಕೈ ಇಟ್ಕೊಂಡು ಎಲ್ಲರೂ ಕೂಡ ಒಂಥರ ಪ್ರಯಾಣ ಮಾಡಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಇವನಿಗೊಬ್ಬ ಮೆಂಟಲ್ ವ್ಯಕ್ತಿ ಸಿಕ್ಕಿದ್ನಲ್ಲ, ಅವ್ನಿಗೆ ಕಣ್ ಕಾಣೋದಿಲ್ಲ. ಇದರಿಂದ ಅವ್ನು ಬಚಾವಾಗಿರ್ತಾನೆ. ಯಾಕೆಂದ್ರೆ ಇವನು ಆ ಆತ್ಮನ ನೋಡಿರೋದಿಲ್ಲ. ಇವರು ಕೂಡ ಆತ್ಮನ ನೋಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಕೂಡ ಕಣ್ಣ ಮುಚ್ಕೋತಾರೆ. ಆದ್ರೆ ಮಿಸ್ ಗ್ರೇ ಇವ್ರಿಗೆ ಏನೇನೋ ಬೈತಾ ಇರ್ತಾಳೆ. ಹಿಂಗೆ ತಿಕ್ಲಾ ಏನ್ ಮಾತಾಡ್ತಾ ಇದೀಯಾ, ಎಲ್ಲಾರು ಏನ್ ತುಕಿ ಈ ತರ ಎದುರಿಸ್ತಾ ಇದೀಯ ಅಂದಾಗ ಮರ್ಯಾದೆಯಿಂದ ನಾವ್ ಹೇಳಿದ್ನ ಕೇಳ್ರಿ, ಬಾಯಿ ಮುಚ್ಕೊಂಡು ಕಣ್ಮುಚ್ಕೊಳಮ್ಮ ಅಂತ ಅವರು ಕೂಡ ಬೈದು ಕಣ್ಮುಚ್ಚಿಸ್ತಾರೆ. ಅವರ ಮಗು ಕೂಡ ಎಲ್ಲರೂ ಕೂಡ ಪ್ರೇಯರ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರೇಯರ್ ಮಾಡ್ತಾ ಇರ್ತಾರೆ. ಎಲ್ಲರ ಕೈನೂ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಮಿಸ್ ಜನ ಇದಾರಲ್ಲ ಏನ್ ಬಿಡುತ್ತೆ ಅಂದ್ಬಿಟ್ಟು ಕಣ್ಣ ತಗೊಂಡು ನೋಡಿದ ತಕ್ಷಣ ಟಕ್ಕನ ಒಂದು ಆತ್ಮ ಕಾಣ್ಬಿಡುತ್ತೆ. ಕಿರ್ಚಾಡ್ಬಿಡ್ತಾರೆ. ಇದರಿಂದ ತುಂಬಾ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ಅಲ್ಲಿ ಇದರಿಂದ ಎಡ್ವರ್ಡ್ ಆಚೆ ಓಡೋಗ್ಬಿಡ್ತಾನೆ. ಅವನ್ನ ಕಾಪಾಡೋಕೆ ಅಂತಾನೆ ಹ್ಯಾರಿ ಅವನ ಹಿಂದೆ ಓಡೋಗ್ಬಿಡ್ತಾನೆ. ಮತ್ತೆ ಇವು ತಲಸೋದ್ ಬಂದು ಬಿದ್ದೋಗ್ಬಿಟ್ಟಿರ್ತಾಳೆ. ಹ್ಯಾರಿ ಹೋಗ್ಬಿಟ್ಟು ಅವನ್ನ ಎಲ್ಲೆಲ್ಲ ಹುಡುಕ್ತೇನೆ, ಅವ್ನು ಸಿಗ್ತಾ ಇರೋದಿಲ್ಲ. ಒಂದು ಜಾಗದಲ್ಲಿ ಕುತ್ಕೊಂಡಿರೋ ತರನು ಕಾಣಿಸ್ತಾ ಇರುತ್ತೆ. ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಆತ್ಮ ಇರುತ್ತೆ. ಅದು ಹ್ಯಾರಿನೇ ಆಗಿರೋದಿಲ್ಲ. ಒಂದ್ ಜಾಗದಲ್ಲಿ ಎಡ್ವರ್ಡ್ ಒಂದ್ ಕಡೆ ಓಡ್ತಾ ಇರ್ತಾನೆ. ಹ್ಯಾರಿ ಅವನ್ನ ಇಟ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾನೆ. ಒಂದು ಬಾಂಬ್ ಇರೋ ಒಂದು ಜಾಗಕ್ಕೆ ಹೋಗ್ಬಿಡ್ತಾನೆ. ಅದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಎಡ್ವರ್ಡ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಲ್ಲಿ ಇವಳಿಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಹ್ಯಾರಿ ಇವ್ಗೆ ತುಂಬಾ ಹೇಳ್ತಾನೆ, ನನ್ನ ಕೈಲಿ ಎಡ್ವರ್ಡ್ ನ ಉಳಿಸ್ಕೊಳಕ್ ಆಗ್ಲಿಲ್ಲ, ಅವ್ನು ಆಲ್ರೆಡಿ ಡೆತ್ ಆಗ್ಬಿಟ್ಟ ಅಂತ. ಆದ್ರೆ ಇದು ಇವು ನಂಬೋದೇ ಇಲ್ಲ. ಆ ರೀತಿ ಆಗೋ ಚಾನ್ಸೇ ಇಲ್ಲ. ಅವ್ನು ಇವಾಗ್ಲೇ ಸಾಯುವಂತ ಹುಡುಗನೇ ಅಲ್ಲ. ಅವನು ನಿನ್ನೂ ಬದುಕಿದ್ದಾನೆ, ನನಗೆ ಗೊತ್ತು ಅಂತ ಹೇಳ್ತಾನೆ. ಆದ್ರೆ ಹ್ಯಾರಿ ಒಂದ್ ಬೂಟ್ ನ ತೋರಿಸ್ತಾನೆ. ಇದರಿಂದ ಎಡ್ವರ್ಡ್ ಸತ್ತೋಗಿದ್ದಾನೆ ಅಂತ ಎಲ್ಲರೂ ಕೂಡ ನಂಬಿಸ್ಬಿಟ್ಟು ಆ ಜಾಗದಿಂದ ಬೇರೆ ಜಾಗ ಶಿಫ್ಟ್ ಮಾಡೋಕೆ ಎಲ್ಲರೂ ಕೂಡ ಒಂದು ಬಸ್ನ ಫಿಕ್ಸ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾರೆ. ಬಟ್ ಆದ್ರೆ ಇವ್ರಿಗೆ ಇನ್ನೂ ನಂಬಿಕೆ ಇರುತ್ತೆ, ಇನ್ನೂ ಬದುಕಿದ್ದಾನೆ ಎಡ್ವರ್ಡ್, ನಾನು ಆ ಮನೆ ಹತ್ರ ಹೋದ್ರೆ ಸಾಕು, ಅಲ್ಲೇ ಇರ್ತಾನೆ ಇವನು ಅಂದ್ಬಿಟ್ಟು ಇವಳು ಒಬ್ಳೆ ಪುನಃ ಮನೆಗೆ ವಾಪಸ್ಸಿಗೆ ಹೊಂಟೋಗ್ಬಿಡ್ತಾಳೆ. ಹ್ಯಾರಿ ಕೂಡ ಇವಳನ್ನ ತಡೆಯಕ್ ನೋಡ್ತಾನೆ, ಆಗೋದಿಲ್ಲ. ಅವಳು ಶಿಸ್ತಾಗಿ ಕಾರ್ನ ತಗೊಂಡು ಇವಳು ಒಬ್ಳೆ ಈ ಮನೆ ಹತ್ರ ಬರ್ತಾಳೆ. ಆ ಮನೆ ಹತ್ರ ಬಂದ್ಬಿಟ್ಟು ಆ ಮನೆ ಕಡೆ ಹೋಗಿ ಹುಡುಕ್ತಾ ಇರ್ತಾಳೆ. ಟಕ್ಕನಿಗೆ ಇವಳಿಗೆ ಈ ಮೇಲ್ಗಡೆ ಏನೋ ಸೌಂಡ್ ಬರೋ ತರ ಆಗ್ತಾ ಇರುತ್ತೆ. ಎಡ್ವರ್ಡ್ ಅಲ್ಲೇ ಇರಬಹುದು ಅಂದ್ಬಿಟ್ಟು ಆ ಜೆನೆಟ್ನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡ್ತಿರ್ಬೇಕಾದ್ರೆ ಟಕ್ಕನಾಗಿ ಡೋರ್ ಲಾಕ್ ಆಗ್ಬಿಡುತ್ತೆ. ಇವಳು ಕಿಟಕಿಯಿಂದ ನೋಡ್ತಾಳೆ, ಎಡ್ವರ್ಡು ಅದೇ ಈ ಜೆನೆಟ್ನ ಮಗ ಬಿದ್ದು ಸತ್ತೋಗಿದ್ನಲ್ಲ ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಅಂದ್ರೆ ಆ ನೀರೊಳಗಡೆ ಹೋಗ್ತಾ ಇರ್ತಾನೆ. ತಡೆಯೋಕೆ ಟ್ರೈ ಮಾಡ್ತಾಳೆ, ಆಗ್ತಾನೆ ಇರೋದಿಲ್ಲ. ಆ ಆತ್ಮ ಬೇರೆ ನೋಡು ನಾನೇ ಸತ್ತು ನೀನು ಆಗಿ ಸಾಯಿ ಅಂತ ಇವಳು ಎಪ್ಟೋಟೈಸ್ ಮಾಡ್ತಾ ಇರ್ತದೆ. ಆದ್ರೆ ಇವಳು ಅದಕ್ಕೆಲ್ಲ ಕಂಟ್ರೋಲ್ ನ ಮಾಡ್ಕೊಂಡು ಅದೇ ಒಂದು ತೂತಿತ್ತಲ್ಲ ಆ ಜಾಗನೆಲ್ಲ ಕಿತ್ತೋಕ್ ಶುರು ಮಾಡ್ತಾಳೆ. ಇಲ್ಲ ನಾನು ಈ ರೀತಿ ಆಗಕ್ ಬಿಡಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಆ ಜಾಗನೆಲ್ಲ ಹೊಡೆದಾಡ್ಕೊಂಡು ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದ್ಬಿಟ್ಟು ಎಡ್ವರ್ಡ್ ನ ಕಾಪಾಡ ಅನ್ಬಿಟ್ಟು ಅಲ್ಲಿಗೆ ಓಡ್ತಾನೆ ಇರ್ತಾಳೆ. ನೀರೊಳಗಡೆ ಹೋಗ್ತಾನೆ ಇರ್ತಾಳೆ. ಅವ್ನು ನೋಡಿದ್ರೆ ಮುಳುಗ್ತಾ ಇರ್ತಾನೆ. ಅವನು ಕೂಡ ಪೊಸೆಸ್ ಮಾಡಿರುತ್ತೆ ಆ ಆತ್ಮ. ಇವಳು ಅವನ್ನ ತನ್ನ ಮಾತಲ್ಲೇ ತನ್ನ ಫೀಲಿಂಗ್ಸ್ ಅಲ್ಲೆಲ್ಲ ಹೇಳ್ಬಿಟ್ಟು
ಅವನ್ನ ಕಾನ್ಶಿಯಸ್ ಕರ್ಕೊಂಡ್ಬಂದ್ಬಿಡ್ತಾನೆ. ಅವನು ಟಕ್ಕನ ಕಾನ್ಶಿಯಸ್ ಬಂದ್ಬಿಡ್ತಾನೆ. ಮತ್ತೆ ಅವನ್ನ ಎಳ್ಕೊಳ್ಳೋಣ ಅಂತ ಇವಳು ಹೋಗ್ತಾ ಇರ್ತಾಳಲ್ಲ, ಅಕ್ಕನ ಒಳಗಡೆ ಕಳ್ಕೊಂಡ್ಬಿಡುತ್ತೆ ಆ ಹುಡುಗನ್ನ. ಇವಳು ಶಿಸ್ತಾಗಿ ನೀರೊಳಗಡೆ ಹೋಗಿ ಆ ಹುಡುಗನ್ನ ಕಾಪಾಡೋಣ ಅಂತ ನೋಡ್ತಾ ಇರ್ತಾಳೆ. ಇವಳು ಕೂಡ ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಕೆಳಗಡೆ. ಇನ್ನೇನ್ ನಮ್ಮಿಬ್ರು ಸಾವು ಮುಗೀತು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾಳೆ, ಆಗ್ತಾ ಇರುತ್ತಿಲ್ಲ. ಹಾಗೆ ಆ ಹುಡುಗನ ತಕ್ಕೊಂಡು ಕೂತಿರ್ತಾಳೆ. ಆಗ ಹೀರೋ ತರ ಬರ್ತಾನೆ ಹ್ಯಾರಿ. ಹೀರೋನೇ ಅಲ್ವಾ ಇವನು, ಸಾರಿ. ಆಗ ಹ್ಯಾರಿ ಒಳಗಡೆ ಹೋಗ್ಬಿಟ್ಟು ಅವ್ರಿಬ್ರು ಬಿಡಿಸ್ಬಿಡ್ತಾನೆ. ಆದ್ರೆ ಆ ಆತ್ಮ ಇವನ್ ಕಾಲ್ನ ಹಿಡ್ಕೊಂಡು ಒಳಗಡೆ ಕೇಳ್ಕೊಂತಾ ಇರುತ್ತೆ. ಇದರಿಂದ ಹ್ಯಾರಿ ಏನ್ ಮಾಡ್ತಾನೆ ಅಂದ್ರೆ, ನೀವಿಬ್ಬರು ಹೋಗಿ ಹೋಗಿ ಅಂತ ಹಂಗಂಗೆ ಸನ್ನೆಯಲ್ಲಿ ಹೇಳ್ಬಿಡ್ತಾನೆ. ಆ ಆತ್ಮ ಅವನ್ನ ಒಳಗಡೆ ಕೇಳ್ಕೊಂಡು ಹೋಗ್ಬಿಡುತ್ತೆ. ಇವರಿಬ್ರು ಮೇಲ್ಗಡೆ ಬರ್ತಾರೆ. ಹ್ಯಾರಿ ಅಲ್ಲೇ ಡೆತ್ ಆಗ್ಬಿಡ್ತಾನೆ. ಸೋ ಸ್ಯಾಡ್. ಹೀರೋನು ಸತ್ತೋಗ್ಬಿಟ್ಟ. ಈಗ ಎಡ್ವರ್ಡ್ಗೆ ಮಾತಾಡೋದು ಕೂಡ ಬಂದ್ಬಿಟ್ಟಿರುತ್ತೆ. ಇವ್ರು ನೋಡ್ತಾರೆ ಈಗ ಆ ನೀರಾಗಿತ್ತಲ್ಲ ಅದೆಲ್ಲ ಒಂದು ಕೆಸರಾಗ್ಬಿಟ್ಟಿರುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಇವಳಿಗೆ ಹ್ಯಾರಿನ ಕಳ್ಕೊಂಡಿರೋದನ್ನ ನೋಡಿ ಕಾಪಟ್ಟೆ ಬೇಜಾರ್ ಮಾಡ್ಕೋತಾಳೆ ಇವಳು. ಸಿನ್ ಕಡೆಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ನಮ್ಗೆ. ಎಡ್ವರ್ಡ್ನ ಇವಾಗ ಈವ್ನೇ ಅಡಾಪ್ಟ್ ಮಾಡ್ಕೊಂಡು ಸಾಕೋತಾ ಇರ್ತಾಳೆ. ಒಂದು ಬರ್ತ್ಡೇ ಬೇರೆ ಬಂದಿರುತ್ತಲ್ವಾ, ಹಾಗಾಗಿ ಅವಳಿಗೊಂದು ಸ್ಕೆಚ್ ಬುಕ್ ನ ಕೊಡಿಸ್ತಾನೆ. ಎಡ್ವರ್ಡ್ ಆ ಆತ್ಮನ್ನು ಯಾವತ್ತೂ ಮತ್ತೆ ಬರಲ್ವಾ ಅಂದಾಗ, ಇಲ್ಲ ಮತ್ತೆ ಅವನು ಬರೋದಿಲ್ಲ, ಮತ್ತೆ ಬರೋದಕ್ಕೂ ಹ್ಯಾರಿ ಬಿಡೋದಿಲ್ಲ, ಯಾಕಂದ್ರೆ ಹ್ಯಾರಿ ನಮ್ಮನ್ನ ಕಾಯ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವಳನ್ನ ಸ್ಕೂಲಿಗೆ ಅಂತ ಬಿಡಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನೋಡಿದ್ರೆ ನಾವು ನೋಡ್ತಿದ್ದಂಗೆ ಆ ಕನ್ನಡಿಯಿಂದ ಆತ್ಮ ಇದ್ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿದ್ ಬಿಡುತ್ತೆ. ಆ ಆತ್ಮ ಇನ್ನು ಹೋಗೇ ಇರೋದಿಲ್ಲ. ಇದ್ರ ನೆಕ್ಸ್ಟ್ ಪಾರ್ಟಿನೂ ಯಾವಾಗ ಬರುತ್ತೋ ಬಂದ್ರೆ ಮಾತ್ರ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ ನಾನು. ಸದ್ಯಕ್ಕೆ ನಿಮ್ಗೆ ಇನ್ನೂ ಈ ಮೂವಿ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ನೀವು ಹೋಗ್ಬಿಟ್ಟು ಇದ್ರ ಫಸ್ಟ್ನೇ ಪಾರ್ಟ್ ನೋಡಿ, ದ ವುಮನ್ ಇನ್ ಬ್ಲ್ಯಾಕ್ ಅಂತ ಒಂದಿದೆ, ಅದನ್ನ ನೋಡಿ. ಸೊ ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿದ್ರೆ ಪರವಾಗಿಲ್ಲ, ನಾನು ಖುಷಿ ಪಡ್ತೀನಿ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.